ದೇಶದ 5 ರಾಜ್ಯಗಳಲ್ಲಿ ಅಂದರೆ ಒಂದು ಅದರಲ್ಲಿ ಯೂನಿಯನ್ ಟೆರಿಟರಿ ಚುನಾವಣೆಯ ಪ್ರಕ್ರಿಯೆಗಳು ಮುಗಿಯತಕ್ಕಂಥ ಒಂದು ಕೊನೆ ಅಂತ 29ಕ್ಕೆ ಬರ್ತಾ ಇದೆ. ಈ ಚುನಾವಣೆಗಳಲ್ಲಿ ಕೆಲವರ ಅದು ಭಾಳ ಅನುಭವಸ್ಥರು ತುಂಬ ರಾಜಕಾರಣದಲ್ಲಿ ಹಿರಿತನದಿಂದ ಬಂದಂಥವರು ಬಳಸಿರ್ತಕ್ಕಂಥ ಪದ ಬಳಕೆಗಳನ್ನು ನೋಡಿದಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಮುಂದಿನ ಯುವ ಜನಾಂಗಕ್ಕೆ ಯಾವ ಒಂದು ರೀತಿಯ ಮಾದರಿಯಾಗಿ ನಾಯಕರುಗಳು ದಾರಿ ತೋರಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಭಾಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದವರೇ. ಅವರು ಮೊನ್ನೆ ತಮಿಳುನಾಡಿನಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಬಳಸಿರ್ತಕ್ಕಂಥ ಪದ ನೋಡಿದ್ರೆ ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಅವ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಟೆರರಿಸ್ಟ್ ಅಂತಕ್ಕಂಥ ಪದ ಉಪಯೋಗ ಮಾಡ್ತಾರೆ ಅಂದರೆ ಎಷ್ಟು ಉದ್ದಟತರ ಇರ್ಬೋದು. ಇವತ್ತು ಈ ಚುನಾವಣೆಗಳಲ್ಲಿ ನನಗೆ ಒಂದು ರೀತಿಯ ನಿರಾಸೆ ಆದಂಥದ್ದು, ಅಭಿವೃದ್ಧಿಯ ಹೆಸರಿನಲ್ಲಿ ಯಾರೂ ಮತ ಕೇಳಲಿಲ್ಲ. ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಮತ ಕೇಳಲಿಲ್ಲ. ಅವರು ಮತ ಕೇಳಿರ್ತಕ್ಕಂಥದ್ದು ಇವತ್ತು ದೇಶಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಒಂದು ಫ್ರೀ ಬಿ ಅಂತಕ್ಕಂಥದ್ದು ಏನಿದೆ, ಅದು ಕಾಂಪಿಟೇಷನ್ ಎಲ್ಲರಿಗೂ. ಅವನು ಇದು ಕೊಟ್ಟರೆ ನಾನು ಇದು ಕೊಡ್ತೀನಿ, ಅವನು ಅದು ಕೊಟ್ಟರೆ ಇದು ಕೊಡ್ತೀವಿ. ಇದು ಎಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ಸ್ವಲ್ಪ ಆಘಾತ ತರ್ತಕ್ಕಂಥ ವಿಷಯವೇ ಇದು. ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಚೀಫ್ ಸೆಕ್ರೆಟರಿಗೆ ಸಂಬಳ ಇವತ್ತು ಕಟ್ ಮಾಡ್ತಾರೆ, ಕಡಿತಗೊಳಿಸಿದ್ದಾರೆ. ನಮ್ಮ ರಾಜ್ಯದಲ್ಲೂ ಪತ್ರಿಕೆಗಳು ನೋಡಿದ್ರೆ ಕಳೆದ ಮಾರ್ಚ್ ತಿಂಗಳು ಸಂಬಳ ಇನ್ನೂ ಆಗಿಲ್ಲ ಅಂತೇಳಿ ಹಲವಾರು ಕಡೆ ಅದಕ್ಕೇನೋ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಂತ ಏನೋ ಒಂದು ಸಬೂಬು ಕೊಡ್ತಿದ್ದಾರೆ. ನನಗೆ ಈ ರಾಜ್ಯದಲ್ಲಿ ಇವತ್ತಿನ ಸರ್ಕಾರ ಯಾವ ರೀತಿಯಲ್ಲಿ ಜನಸಾಮಾನ್ಯರ ಬದುಕು ಸರಿಪಡಿಸೋದಿರಲಿ, ಜನಸಾಮಾನ್ಯರ ಜೊತೆ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅವ್ರ ಜೀವನದ ಜೊತೆ ಅವ್ರು ತಿಳ್ಕೊಂಡಿದ್ದಾರೆ ನಾವು ಮುಂದೆ 2028ಕ್ಕೂ ಮತ್ತೆ ನಾವೇ ಅಧಿಕಾರಿಗೆ ಬರ್ತೀವಿ ಅಂತಕ್ಕಂತ ಹೇಳ್ತಾರೆ. ಹಿಂದೆನೂ ಹಲವಾರು ಬಾರಿ ಈ ರೀತಿ ಅಧಿಕಾರ ನಡೆಸಿದಂಥವ್ರು ಹೇಳಿಕೆಗಳ ರೀತಿ ಕೊಟ್ಟಂಥದ್ದನ್ನು ಬಹುಶಃ ನಾಡಿನ ಜನತೆನೂ ಗಮನಿಸಿದ್ದಾರೆ. ನಾನು ಹೇಳೋದಿರಲಿ, ಕೊನೆಗೆ ಚುನಾವಣೆಗಳಾದಾಗ ಏನಾಗಿದ್ದಾರೆ ಇದು ನಮ್ಮ ಮುಂದೆ ಇರತಕ್ಕಂಥದ್ದು. ಕಳೆದ 3 ವರ್ಷ ನಿರಂತರವಾಗಿ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆನೇ ಚರ್ಚೆ, ಅದು ಹೊರತುಪಡಿಸಿ ಇನ್ಯಾವುದು ವಿಷಯಗಳು ಇಲ್ಲ. ಇವತ್ತೀಗಾಗಲೇ ಹಲವಾರು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಮಾಧ್ಯಮಗಳು ತೋರಿಸ್ತಾ ಇದ್ದೀರಿ. ಆ ಊರುಗಳಲ್ಲಿ ಬಿಂದಿಗೆಗಳಿಟ್ಕೊಂಡು ಖಾಲಿ ಬಿಂದಿಗೆನ ನೀರನ್ನು ಹುಡುಕೊಂಡು ಅಲಿತಾ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಕಾಣ್ತಾ ಇದ್ದೇವೆ ನಾವು. ಅದರ ಬಗ್ಗೆ ಒಬ್ಬ ಮಂತ್ರಿ ಈ ಒಂದು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತಕ್ಕಂಥದ್ದು ಒಂದು ಜನತೆಗೆ ಮಾಹಿತಿಯನ್ನು ಕೊಡಬೇಕು. ಇವತ್ತವರು ಕೊಟ್ಟಿದ್ದು ನೋಡಲಿಲ್ಲ ಯಾವ ಜಿಲ್ಲಾ ಮಂತ್ರಿಗಳು. ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಆದರೆ ಇವರು ಯಾರಿಗೂ ಆ ಸಮಸ್ಯೆಗಳ ಪರಿಹಾರ ತಂದು ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅದರ ಬಗ್ಗೆ ಇವರಿಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂದ ಇವತ್ತು ಬಹುಶಃ ಮುಂದಿನ 5ನೇ ತಾರೀಕಿನ ನಂತರ ಈ 3 ವರ್ಷದಲ್ಲಿ ನಡೀತಾ ಇತ್ತಲ್ಲ ಕುರ್ಚಿಯ ವಿಷಯದಲ್ಲಿ, ಆ ಕಡೆ ಕೆಲವರು ಮಾತಾಡೋದು, ಈ ಕಡೆ ಕೆಲವರು ಮಾತಾಡೋದು, ಇನ್ನು ಕೆಲವರು
ದೇವರ ಕೃಪೆ ಬೇಡ್ಕೊಂಡು ಓಡ್ತಕ್ಕಂಥದ್ದು. ಈಗ ಅದೇನೋ ಮಾಟ ಮಂತ್ರದ ಬೇರೆ ಪ್ರಾರಂಭ ಆಗಿದೆ. ಮಾಟ ಮಂತ್ರದ ಬಗ್ಗೆ ಅವ್ರ ಪಕ್ಷದಲ್ಲೇ ಚರ್ಚೆ, ಮಾಟ ಮಂತ್ರದ ಬಗ್ಗೆ. ಬೇರೆ ಪಕ್ಷದಲ್ಲಿ ಮಾತಾಡೋದಿರಲಿಲ್ಲ ಯಾರೊಬ್ಬ. ಅವರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರೇ ಇವತ್ತು ಅದೇನೋ ಮುಖ್ಯಮಂತ್ರಿಗಳ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ನಾವು ಉತ್ತರಗಳು ಅವರೇ ಏನು ಕೊಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಭಾಳ ಹುಡುಗಾಟಿಕೆಯ ರಾಜಕಾರಣ ಈ ರಾಜ್ಯದಲ್ಲಿ ನಡೀತಾ ಇದೆ ನನ್ನ ಅಭಿಪ್ರಾಯ. ಇಲ್ಲಿ ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ಇದು ಈ ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಎಂಥದ್ದು. KPSC ಕೃಷ್ಣ ಬೈರೇಗೌಡರು ಉತ್ತರ ನೋಡಿದೆ KPSC ಬಗ್ಗೆ. ಈಗ ಅದಂಥದ್ದು ಒಂದು ಸದನ ಸಮಿತಿ ಬೇರೆ ಮಾಡ್ತಾರೆ ಅಂತ. ಈಗ ಸದನದ ಸಮಿತಿ ಮಾಡಿ ಕಾಂಗ್ರೆಸ್ಸಿಂದ 7 ಜನ ಮೆಂಬರ್ ಅಂತೆ, BJPಯಿಂದ 3 ಜನ ಮೆಂಬರ್ ಅಂತೆ, ನಮ್ಮ ಪಕ್ಷದಿಂದ ಒಬ್ಬರನ್ನ ಕೊಡಿ ಅಂತ ಹೆಸರು ಕೇಳವ್ರೆ. ಏನು ಮಾಡ್ತೀರಿ ನೀವು? ಏನು ಸದನ ಸಮಿತಿ ರಚನೆ ಮಾಡಿ ನಿಮ್ಮಿಂದ ಏನು ಈ KPSCಯ ಕೊಳಕನ್ನು ಯಾರಿಂದ ಎಲ್ಲಿಂದ ಪ್ರಾರಂಭ ಆಯಿತು? ರೀಡು ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರಲ್ಲ, ಆ ರೀಡುಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ತಗೊಂಡೋಗಿ KPSC ಚೇರ್ಮನ್ ಮಾಡಿದ್ರಿ. ಬೀದಿ ಚರ್ಚೆ ಆಯಿತು. 1 ಕೋಟಿ ಉದ್ಯೋಗಕ್ಕೆ, ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ ಎಲ್ಲರ ತಲೂ ತಗೊಂಡ್ರು. ಕೆಲಸ ಆದಮೇಲೆ ಕೆಲಸ ಆದ ನಂತರ ಬಿಟ್ಟು ಕೆಲಸ ಆಗದೆ ಇದ್ದೇನೆ ಮತ್ತೆ ಕೊಡತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಶುರುವಾಯಿತು. ಆಮೇಲೆ 15 ಜನ 18 ಜನ ನೀವು KPSC ಮೆಂಬರ್ ಮಾಡಿ ಆ ಸಂಸ್ಥೆ ಉಳಿಸ್ತೀರಾ? ಸದನ ಸಮಿತಿಯವ್ರು ಏನು ರಿಪೋರ್ಟ್ ಕೊಡ್ತಾರೆ? ಈಗ ಹಿಂದೆ 2011ರಲ್ಲಿ ಯಾವೊಂದು ಆ ಬ್ಯಾಚ್ನ 370 ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದು ಇದೇ ಮುಖ್ಯಮಂತ್ರಿ. ಅಲ್ಲಿಂದ ನಡೀತಾ ಇರ್ತಕ್ಕಂಥದ್ದು. ಯಾವುದೋ ಒಂದು ಹೆಣ್ಣು ಮಗಳಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ 370 ಯುವಕರ ಮಕ್ಕಳ ಜೊತೆನಲ್ಲಿ ಹೆಣ್ಮಕ್ಳು ಇದ್ರು. ಅದರಲ್ಲಿ ಅವ್ರ ಜೊತೆ ಚೆಲ್ಲಾಟ ಆಡಿದ್ರು. ಒಬ್ಬ ಕಣ್ಣು ಕಾಣದೇ ಇರತಕ್ಕಂಥವನು ತಹಶೀಲ್ದಾರಾಗಿ ಎಲೆಕ್ಟ್ ಆಗಿದ್ದ. ಕೊನೆಗೆ ಅವನು ಮತ್ತೆ ಎಕ್ಸಾಮ್ ಬರೆದು ವೆಸ್ಟ್ ಬೆಂಗಾಲ್ ಇದನೀಗ IAS ಬರೆದು ಎಕ್ಸಾಮ್ ಪಾಸ್ ಮಾಡಿ ಇವರು ಕೊಟ್ಟಿದ್ದು ಉಡುಗೊರೆ. ಅವತ್ತು ಅದೇನೋ ಚೋಟಾ ಕಮಿಟಿ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡ್ತೀವಿ, ಎಷ್ಟು ವರ್ಷ ಆಯಿತು ಇವರು ಅಧಿಕಾರಿಗೆ ಬಂದು. ಈಗ ಪಾಪ ತೊಳಿತಾರಂತೆ. ಕೃಷ್ಣ ಬೈರೇಗೌಡರ ದಿನ ಸಮಿತಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಬಿಟ್ರಂತೆ. ಏನು ನಡೀತಿದೆ ಅಲ್ಲಿ? ಸದನ ಸಮಿತಿ ರಿಪೋರ್ಟ್ ಏನು ಕೊಡ್ತಾರೆ ಇವರು? ಶಾಸಕರನ್ನ ಮಾಡಿ ಅದಕ್ಕೆ ಸದನ ಸಮಿತಿಗೆ ಯಾರಾದರೂ ಜಡ್ಜ್ಗಳನ್ನು ಇಲ್ಲಾದ್ರೂ ಪರಿಣಿತಿ ಇರತಕ್ಕಂಥ ಕೆಲವರು ತಜ್ಜರನ್ನ ನೀವು ಹಾಕದೆ MLAಗಳನ್ನ ಹಾಕ್ಬಿಟ್ಟು, ಈಗ MLAಗಳ ಪರಿಸ್ಥಿತಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಬಡ್ಕೋತಾರೆ. ಅದ್ರ ಜೊತೆಗೆ ಅದೆಂಥದ್ದು ಈಗ ಕಾಂಟ್ರಾಕ್ಟ್ಗೆ 30% 40% ಅದ್ರ ಯೋಚನೆ ಮಾಡ್ತಾರೋ. ಈಗಿರ್ತಕ್ಕಂಥ ಪರಿಸ್ಥಿತಿ ಜನಪ್ರತಿನಿಧಿಗಳು ಈಗ ಸದನ ಸಮಿತಿನಲ್ಲಿ ಕೂತ್ಕೊಂಡ್ಬಿಟ್ಟು KPSC ತೊಳೆಯೋದು ಮಾಡ್ತಾರ? ನಾವು ಕಾಣದೇ ಇರೋದಾ? ಇದರಲ್ಲಿ ಕಳ್ಳಕಾಕರಿಗೆ ರಕ್ಷಣೆ, ಪ್ರಾಮಾಣಿಕ ವಿದ್ಯಾರ್ಥಿ ಏನೇನು ಮಾಡಿದಿರಿ ಅನ್ನೋದು ಗೊತ್ತಿದೆ. ಈಗ ಬ್ರದರ್, ಇಡನ್ ಅಜೆಂಡಾ ಅಂತ ಯಾಕೆ ಅನ್ಕೋತೀರಿ? ಈಗ ಡಿಲಿಮಿಟೇಷನ್ ಆಗಲೇಬೇಕು. ಇವತ್ತೆಲ್ಲ ನಾಳೆ ಡಿಲಿಮಿಟೇಷನ್ ಆಗಬೇಕಲ್ಲ. ಇದೇನು ಹೊಸ್ದಾಗಿರೋದಲ್ವಲ್ಲ. 4ನೇ ಬಾರಿನೋ 5ನೇ ಬಾರಿನೋ ಈಗಾಗಲೇ ಆಗಿದೆ ಡಿಲಿಮಿಟೇಷನ್ನು. 2002ರಲ್ಲಿ ಆದಂಥದ್ದು ಈಗ ಮತ್ತೆ ಮಾಡಲೇಬೇಕಲ್ಲ. ಡಿಲಿಮಿಟೇಷನ್ದು ಇವತ್ತು ಪಾರ್ಲಿಮೆಂಟ್ನಲ್ಲಿ ಇಟ್ಟು ಅಪ್ರೂವಲ್ ತಗೋಬೇಕಲ್ಲ. ಡಿಲಿಮಿಟೇಷನ್ನಲ್ಲಿ ಇರ್ತಕ್ಕಂಥದ್ದು ಒಬ್ಬರು ರಿಟೈರ್ಡ್ ಜಡ್ಜ್ನೇ ಆಗ್ತಾರೆ ಅದಕ್ಕೆ ಕಮಿಷನ್ ಚೇರ್ಮನ್ ಆಗಿ. ಇಲ್ಲಿ ಅವ್ರು ಹೇಳ್ತಕ್ಕಂಥ ಪ್ರಶ್ನೆ ನಮಗೆ ದಕ್ಷಿಣ ಭಾರತಕ್ಕೆ ಭಾಳ ಅನ್ಯಾಯ ಆಗಿದೆ ಅಂತೇಳಿ. ಯಾವ ಥರ ಅನ್ಯಾಯ ಆಗಿದೆ? ಎಲ್ಲ ಲೋಕಸಭೆ ಅಧಿವೇಶನದಲ್ಲಿ ಗೃಹ ಸಚಿವರು
ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಏರಿಕೆ ಆಗ್ತದೆ ಸ್ಥಾನ ಕಮಿಟ್ ಆದರು. ಒಬ್ಬ ಹೋಮ್ ಮಿನಿಸ್ಟ್ರು ಲೋಕಸಭೆಯಲ್ಲಿ ಇಂತಿಂಥ ರಾಜ್ಯಕ್ಕೆ ಈ ರೀತಿ ಆಗ್ತದೆ ಅನ್ಯಾಯ ಆಗಲ್ಲ ಅಂತಕ್ಕಂಥದ್ದನ್ನು ಲೋಕಸಭೆಯಲ್ಲಿ ಇಡೋದಾದರೆ ಈಗ ಹಕ್ಕುಚ್ಯುತಿ ಆಗಲ್ವ ಹೆಚ್ಚು ಕಡಿಮೆ ಮಾಡಿದ್ರೆ ಲೋಕಸಭೆಯಲ್ಲಿ ಏನಾದರೂ ಆ ರೀತಿ ದಾರಿ ತಪ್ಪಿದರೆ ಇದು ಕಾಂಗ್ರೆಸ್ಗೆ ಸುಮ್ಮನೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ DMK ಅವರಿಗೆ ಒಂದು ಚುನಾವಣೆಗೆ ಒಂದು ಇಶ್ಯೂ ಬೇಕಿತ್ತು ಅವರಿಗೆ, ಅದಕ್ಕೆ ಇವರೆಲ್ಲ ಕೈ ಜೋಡಿಸಿದ್ರು ಅಷ್ಟೇ. ಇವತ್ತು ಕರ್ನಾಟಕಕ್ಕೆ 28 ಸ್ಥಾನ ಇದ್ದಿದ್ದು 42 ಸ್ಥಾನ ಆಗ್ತದೆ ಅಂತಕ್ಕಂಥದ್ದು ಹೇಳ್ತಾರೆ. ಈಗ 2001ರ ಜಾತಿ ಗಣತಿ ತಗೊಂಡಾಗ ನಿಮಗೆ 42 ಸ್ಥಾನ ಸಿಗುತ್ತೆ. ಈಗ ನೀವು ಹೇಳ್ದಂಗೆ 2027 ಜನಗಣತಿ ತಗೊಂಡ್ರೆ ಕರ್ನಾಟಕಕ್ಕೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ಸ್ಥಾನ ಕಡಿಮೆ ಆಗ್ತದೆ. ಆಗೇನು ಮಾಡ್ತೀನಿ? ಇದು ಇರ್ತಕ್ಕಂಥ ವಾಸ್ತವಾಂಶ. ಅವರಿಗೆ ಇದು ಯಾವುದೂ ಅನುಷ್ಠಾನಕ್ಕೆ ಬರೋದು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವೇ ಎಲ್ಲ ಮೀಸಲಾತಿ ತಂದು ಅಂತೇಳಿ, ಕಾಂಗ್ರೆಸ್ಸೇ ತಂದಿರೋದು ಅಂತೇಳಿ. ರಾಜೀವ್ ಗಾಂಧಿ ಇದ್ದಾಗ ನಿಮಗೆ ಅದು ಅಮೆಂಡ್ಮೆಂಟ್ 73, 74 ತಂದಿರ್ಬೋದು. ಈ ಕರ್ನಾಟಕದಲ್ಲೇ ಗೆಜೆಟ್ ನೋಟಿಫಿಕೇಷನ್ ಆಗಿದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೀಸಲಾತಿಯ ವ್ಯವಸ್ಥೆಯ ಗೆಜೆಟ್ ನೋಟಿಫಿಕೇಷನ್ನು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಆಗಿರ್ತಕ್ಕಂಥದ್ದು, ಅವ್ರು ಮಾಡಿದ್ದಲ್ಲ. ಇವತ್ತು ದೇವೇಗೌಡರ ಕಾಲದಲ್ಲೇ ಪ್ರಧಾನಮಂತ್ರಿಗಳಿದ್ದಾಗ 96ರಲ್ಲಿ ಈ ಬಿಲ್ ತಂದರು. ಕಾಂಗ್ರೆಸ್ಗೆ 10 ವರ್ಷ ಸರ್ಕಾರ ನಡೆಸ್ತಾರೆ. ಆಯ್ತಪ್ಪ, BJಪಿಯವ್ರು ಮಾಡಲಿಲ್ಲ ವಾಜಪೇಯಿ ಕಾಲದಲ್ಲಿ. 10 ವರ್ಷ ಮನಮೋಹನ್ ಸಿಂಗ್ ನೇತೃತ್ವದವ್ರು ಮಾಡಿದ್ರಲ್ಲ ನೀವು ಸರ್ಕಾರನ. ಅವತ್ತ್ಯಾತಿಗೆ ವುಮನ್ ಮೀಸಲಾತಿ ತರಲಿಲ್ಲ, ನಿಮ್ಮ ಹಿಡ್ಕೊಂಡಿದ್ದಾರೆ ಯಾರು? ಅದರಿಂದ ಇವರಿಗೆ ಈ ಮೀಸಲಾತಿ ಅವಶ್ಯಕತೆ ಇಲ್ಲ, ಬೇಕಿಲ್ಲ ಅವರಿಗೆ. ಅದಕ್ಕೆ ದಿನಕ್ಕೆ ಒಂದೊಂದು ಸಬು ಬೆಳ್ತಾರೆ ಅಷ್ಟೇ. ಸರ್, ಈಗ ಉಪಚುನಾವಣೆ ಆದಮೇಲೆ ಕಾಂಗ್ರೆಸ್ ಅಲ್ಲಿ ಒಂದು ಬೆಳವಣಿಗೆ ಆಗಿದೆ ಸರ್. ಅಷ್ಟು ಅಲ್ಪಸಂಖ್ಯಾತ ನಾಯಕರು ದೂರ ಆಗಿದ್ದಾರೆ. ಮತ್ತೊಂದೆಡೆ ನಿಮ್ಮ ಪಕ್ಷಕ್ಕೆ ಈಗ ಜಮೀರ್ ಅಹಮದ್ ಅವ್ರು ಬರ್ತಾರೆ, ನೋಡಿ ಕೂತು ಹೋಗಲ್ಲ ಅಂತಾರೆ. ಅದು ಯಾವುದನ್ನು ಸೀರಿಯಸ್ ತಗೋಬೇಡಿ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಂಥ ಕ್ಯಾಟಗರಿ ಜನಗಳನ್ನು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮಗೆಲ್ಲ ಅದರ ಅನುಭವಗಳಾಗಿದೆ. ಯಾವುದೇ ಕಾರಣಕ್ಕೂ ಆ ಸಬ್ಜೆಕ್ಟ್ನೇ ರೈಸ್ ಮಾಡಬೇಡಿ ನನ್ನ ಹತ್ರ. ಅದರ ಅವಶ್ಯಕತೆನೂ ಇಲ್ಲ. ನಮಗೆ ಅನುಭವಿಸಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ನಾವು ಏನೋ ರಾಜಕೀಯದಲ್ಲಿ ಏನೋ ಆಗ್ಬಿಡುತ್ತೆ, ಏನೋ ಶಕ್ತಿ ಬಂದುಬಿಡುತ್ತೆ ಅಂತೇಳಿ ನಾವು ಬೆಂದ ಮನೆಯಲ್ಲಿ ಗಳ ಹಿರಿಯ ಕೆಲಸಕ್ಕಂತೂ ಕೈ ಹಾಕಲ್ಲ. ನೀವೇ ದೂರ ಆಗಿದ್ದಾರೆ, ಅಲ್ಲಿ ಮುಂದಿನ ದಿನಗಳಲ್ಲಿ ದೂರ ಆಗ್ತಾರೆ ಅಂತ ಸರ್. ಯಾರು ಜನ ದೂರ ಆಗ್ತಾರೆ ಅಂತ ಮನೆ ಅವ್ರು ದೂರ ಆಗೋದು ನನಗೆ ಗೊತ್ತು. ಈಗ ಕಂಡೀಷನ್ಗಳು ಹಾಕತ್ತವ್ರು ಅವರೇ. ಕಾಂಗ್ರೆಸ್ ಉಳಿದಿರೋ ಕಾಂಗ್ರೆಸ್ ಇವತ್ತು ಅಧಿಕಾರ ನಡೆಸಿ ಆ ಕಾಂಗ್ರೆಸ್ ನಾಯಕರುಗಳು ಅನ್ನ ತಿಂತ ಇರೋದು ಅವರಿಂದಲೇ ಅಂತ ಹೇಳ್ತವ್ರೆ. ಆ ವರ್ಗದ ಜನಗಳಿಂದ ಅಂತ ಹೇಳ್ತಾ ಇದ್ದಾರೆ ಅನ್ನ ತಿಂತ ಇರ್ತಕ್ಕಂಥದ್ದು. ಇವತ್ತು ಆ ಪರಿಸ್ಥಿತಿ ರಾಜ್ಯ ತಂದಿಟ್ಟವ್ರೆ. ಕಾಂಗ್ರೆಸ್ನವರು ಇವತ್ತು ಪ್ರತಿನಿತ್ಯ ಅನ್ನ ತಿಂತಿರೋದೇ ಆ ಒಂದು ವರ್ಗದಿಂದ ಅಂತ ಹೇಳ್ತಾವ್ರಲ್ವಾ. ಇವತ್ತು ಅದನ್ನು ಯಾರಾದರೂ ವಿರೋಧ ಮಾಡಿದ್ದೀರಾ ಕಾಂಗ್ರೆಸ್ನವರು? ಅದರಿಂದ ಎಲ್ಲೆಲ್ಲಿಗೆ ಹೋಗೋದು ನೋಡೋಣ ಬನ್ನಿ. ಸರ್, ಚಿಕ್ಕಮಗಳೂರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ, ನಾವು ಬಿಜೆಪಿ ಜೊತೆ ಮೈತ್ರಿ ಇದ್ದೇವೆ, ಸಿದ್ಧಾಂತದಲ್ಲಿ ರಾಜಿ ಇಲ್ಲ ಅನ್ನೋದು ಚರ್ಚೆ. ಇಲ್ಲಿ ನಮ್ಮ ಸಿದ್ಧಾಂತ ನಮ್ಮದೇ ಇರ್ತದೆ. ನಮ್ಮಲ್ಲಿ ಕೆಲವು ಮೊದಲಿಂದಲೂ ದೇವೇಗೌಡರ ಕಾಲದಿಂದ ನಮ್ಮ ಒಂದು ರಾಜಕೀಯದಲ್ಲಿ ತಗೊಳ್ತಕ್ಕಂಥ ನಿರ್ಧಾರಗಳ ಸಿದ್ಧಾಂತಗಳ ಬಗ್ಗೆ ಅದರಲ್ಲಿ ಬದಲಾವಣೆ ನಾವು ರಾಜಿ ಆಗ್ತಕ್ಕಂಥದ್ದೇನು? ಸರ್, ಅಲಯನ್ಸ್ ವಿತ್ ಬಿಜೆಪಿ ಅಂದರೆ ನಮ್ಮ ಸಿದ್ಧಾಂತದಲ್ಲಿ ರಾಜಿ ಇಲ್ಲ. ನಾವು ಅಲಯನ್ಸ್ ಮಿತ್ರ ಪಕ್ಷದ ಜೊತೆ ನಮ್ದು ಅಲಯನ್ಸ್ ಇದೆ. ಸಿದ್ಧಾಂತಗಳ ವಿಷಯ ಬಂದಾಗ ಕೆಲವು ವಿಷಯದಲ್ಲಿ ಡಿಫರ್ ಇರ್ಬೋದು, ಅದನ್ನು ಅವ್ರು ಹೇಳಿರ್ಬೇಕಷ್ಟೆ. ಸರ್, ಈಗ ನಿಮ್ಮ ರಾಜ್ಯ ರಾಜಕಾರಣ ಬರೋಂಥದ್ದು ಬಹಳಷ್ಟು ಚರ್ಚೆ ಆಗ್ತಿದೆ ಸರ್. ಎಲ್ಲೋದ್ರೂ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಚರ್ಚೆ ನಾನಂತೂ ಮಾಡಿಲ್ಲ, ಮಾಡೋದೂ ಇಲ್ಲ. ನನಗೆ ಬೇಕಾಗಿರೋದು ಕರ್ನಾಟಕ ಉಳಿಬೇಕು. ಇವತ್ತು ಕರ್ನಾಟಕ ಯಾವ ಪರಿಸ್ಥಿತಿ ತೆಗೆದುಕೊಂಡು ಹೊರಟಿದ್ದಾರೆ ಈ ಸರ್ಕಾರ, ಕರ್ನಾಟಕ ಉಳಿಸ್ತಕ್ಕಂಥ ದೃಷ್ಟಿಯಿಂದ ನನ್ನ ದುಡಿಮೆ ಇರ್ತದೆ. ತೀರ್ಮಾನ ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆ ಕುಲ ವಿವರಿಸ್ಕೊಂಡ್ರು ಅನ್ನಂಗೆ ಆಯ್ತು. ಬಿಜೆಪಿ ಅದೇ ರೀತಿ ಯಾವುದೇ ಚರ್ಚೆ ಇಲ್ಲ. ಆದರೆ ಕುಮಾರಸ್ವಾಮಿ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ನಿಮ್ಮ JDS ಪಕ್ಷದ ಶಾಸಕರು ಹೇಳ್ತಾರೆ. ಈಗ BJಪಿನಲ್ಲೂ ಹೇಳ್ತಾರೆ ನಮ್ಮ ಮುಂದಿನ ನಾಯಕರು ಅಂತ ಹೇಳಿ. ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಕೆಲವರು ಅಭಿಮಾನಿಗಳು ಹೇಳ್ತಾರೆ. ಅದಕ್ಕೆ ನಾವು ತಲೆ ತಿರುಗೋಬೇಕಾ? ಪಾಪ ಕೂಗರು ಕೂಗ್ತಾ ಇರ್ತಾರೆ.
ಒಂದು ಅಭಿಮಾನ ಇರ್ತದೆ, ಆಗಲಿ ನಮ್ಮವರೊಬ್ಬರು ಅಂತ ಹೇಳಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ. ನನಗೆ ಬೇಕಾಗಿರೋದು ಇವತ್ತು ರಾಜ್ಯ ಏನು ಕೊಳಕೆದ್ದೋಗಿದೆ, ಇವತ್ತು ಈ ಭ್ರಷ್ಟ ವ್ಯವಸ್ಥೆ ಇದೆ, ಇದನ್ನು ಸರಿಪಡಿಸ್ಲಿಕ್ಕೆ ನಾನು ಹೋರಾಟ ಅಷ್ಟೇ. ಏನು ಬ್ರದರ್ ನೋಡಿದ್ರೆ ಅವ್ರು ಕಾಂಗ್ರೆಸ್ ಪಕ್ಷ ಒಂದು ಕಡೆ ನಾವು ತಯಾರಾಗಿದ್ದೀವಿ ಅಂತಾರೆ, ಇನ್ನೊಂದು ಕಡೆ ಇವತ್ತು ಚುನಾವಣೆ ಮುಂದಕ್ಕೆ ಹಾಕಿ ಅಂತ ಅವರೇ ಅರ್ಜಿ ಕೊಡ್ತಾರೆ. ಇದು ನಡೀತಾ ಇದೆ. ನೀವೇ ನೋಡಿದ್ರಿ 6 ತಿಂಗಳು ಮುಂದಾಕಿ ಅಂತ ಕೇಳ್ತಾರೆ, ಒಂದು ಕೆಲವು ಕಾರಣಗಳು ಕೊಡ್ತಾರೆ. ಅದರಿಂದ ಅವರು ಚುನಾವಣೆ ನಡೆಸಲಿಕ್ಕೆ ಅವರಲ್ಲಿ ಒಳಗಡೆ ಆತ್ಮವಿಶ್ವಾಸ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.